ಅವ್ರಿಗೆಲ್ಲ ಸಂತಾನ ಪ್ರಾಪ್ತಿ ಆಗುತ್ತೆ. ದಟ್ಟ ದರಿದ್ರನಿಂದ ಯಾರು ಬರಳುತ್ತಾ ಇದ್ದೀರಿ ಅವ್ರಿಗೆಲ್ಲ ಒಂದು ಶುಕ್ರನ ಪ್ರಾಪ್ತಿ ಆಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಮುಂದಿನ ರಾಶಿ ಕಟಕ ರಾಶಿ. ಈ ರಾಶಿಯವರಿಗೆ ಏನು ಚಂದ್ರಗ್ರಹಣದ ನಂತರ ಶುಭಾನ ಅಶುಭಾನ? ಖಂಡಿತ ಒಳ್ಳೆ ಉತ್ತಮವಾಗಿರ್ತಕ್ಕಂಥದ್ದು ಕೇಳಿದ ಮನೆ. ಕಟಕ ರಾಶಿಯಲ್ಲಿ ಮನಸ್ಕಾರಕ ಚಂದ್ರನಿಗೆ ನೋಡಿ ಗ್ರಹಣ ಇರತಕ್ಕಂಥದ್ದು. ಕಟಕ ರಾಶಿಗೆ ಅಧಿಪತಿ ಚಂದ್ರ ಆಗಿರೋದ್ರಿಂದ ಅದರಲ್ಲಿ ಪುಷ್ಯ ನಕ್ಷತ್ರ ಬಂದಿರತಕ್ಕಂಥದ್ದು, ಪುನರ್ವಸು ನಕ್ಷತ್ರ, ಆಶ್ಲೇಷ ನಕ್ಷತ್ರ. ಕೆಲವರು ಪುಷ್ಯ ನಕ್ಷತ್ರದಲ್ಲಿ ಜನನ ಆಗಿರ್ತಕ್ಕಂಥವ್ರಿಗೆ, ಆಶ್ಲೇಷ ನಕ್ಷತ್ರದಲ್ಲಿ ಜನನ ಆಗಿರ್ತಕ್ಕಂಥವ್ರಿಗೆ ಗರ್ಭಕ್ಕೆ ಸಂಬಂಧಪಟ್ಟ ಹೆಣ್ಣು ಮಕ್ಕಳಿಗೆ ತುಂಬ ತೊಂದರೆ ಆಗ್ತಕ್ಕಂಥದ್ದು, ಅವ್ರಿಗೆ ವೈಟ್ ಬ್ಲೀಡಿಂಗ್ ಕಾಣಿಸ್ಕೊಳ್ತಕ್ಕಂಥದ್ದು ಜಾಸ್ತಿ, ಗರ್ಭಪಾತ ಆಗ್ತಕ್ಕಂಥದ್ದು ಜಾಸ್ತಿ, ಗರ್ಭಕ್ಕೆ ಸಂಬಂಧಪಟ್ಟಂಗೆ ಸೂಕ್ಷ್ಮವಾಗಿ ವೈರಾಣುಗಳು ಕಾಣಿಸ್ತಕ್ಕಂಥದ್ದು ಇದೆಲ್ಲ ನಡೀತಕ್ಕಂಥದ್ದು. ಹಾಗಾಗಿ ನೀವೆಲ್ಲ ಸ್ವಲ್ಪ ಹುಷಾರಾಗಿರಬೇಕು, ಎಕ್ಸ್ಟ್ರಾ ಕೇರ್ ತಗೋಬೇಕು. ನೀವೆಲ್ಲ ಸ್ಕಂದನ ಆಲಯದಲ್ಲಿ ವಿಶೇಷವಾಗಿ ಒಂದು ಪೂಜೆಯನ್ನು ಕೊಟ್ಟಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನೀವು ಒಂದು ಅನುಷ್ಠಾನಗಳನ್ನು ಮಾಡಿಕೊಂಡಾಗ ಖಂಡಿತವಾಗೂ ನಿಮಗೆ ಆ ಪರಮೇಶ್ವರನಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಸ್ಕಂದನ ಆಲಯದಲ್ಲಿ ವಿಶೇಷವಾಗಿ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು ಮಾಡಿ, ಕೂಷ್ಮಾಂಡದ ದೀಪಗಳನ್ನು ಅಣಿಸ್ತಕ್ಕಂಥದ್ದು. ಆಶ್ಲೇಷ ನಕ್ಷತ್ರದವರು ಮತ್ತು ಪುಷ್ಯ ನಕ್ಷತ್ರದಲ್ಲಿರ್ತಕ್ಕಂಥವರು ಕಾಲಭೈರೇಶ್ವರನ ದರ್ಶನದ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದಮ್ಮ. ಗುರುಜಿನು ಮುಂದಿನ ರಾಶಿ ಸಿಂಹ ರಾಶಿ. ಈ ರಾಶಿಯವರಿಗೆ ಈ ಕೇತುಗ್ರಸ್ತ ಚಂದ್ರಗ್ರಹಣದ ಸಮಯ ಶುಭಾನ ಅಶುಭಾನ? ಖಂಡಿತಗೂ ಇವಾಗ ನಡೀತಾ ಇರ್ತಕ್ಕಂಥದ್ದೇ ರಾಹುಗ್ರಸ್ತ ಚಂದ್ರಗ್ರಹಣ. ಅಂದರೆ ಇದು ಕೇತುಗ್ರಸ್ತ ಚಂದ್ರಗ್ರಹಣ ನಡೀತಾ ಇರೋದು ಸಿಂಹರಾಶಿ ಮೇಲೆ. ಸಿಂಹರಾಶಿಯಲ್ಲಿ ಅದರಲ್ಲೂ ಪುಬ್ಬ ನಕ್ಷತ್ರದಲ್ಲಿ ನಡೀತಾ ಇರ್ತಕ್ಕಂಥದ್ದು ಈ ಗ್ರಹಣ. ಹಾಗಾಗಿ ಅವ್ರಿಗೆ ಆ ರಾಶಿಯಲ್ಲಿ ವ್ಯತಿರಿಕ್ತವಾಗಿ ಪರಿಣಾಮ ಬೀರ್ತಕ್ಕಂಥದ್ದು. ಹಾಗಾಗಿ ಯೋಚನೆ ಮಾಡೋದು ಬೇಡ. ಮಕೆ ನಕ್ಷತ್ರದವರು, ಪುಬ್ಬ ನಕ್ಷತ್ರದವರು ನಿಮ್ಮ ಗ್ರಾಮ ದೇವತೆಗಳಿಗೆ ಮೊಸರನ್ನು ಕೊಡೋದನ್ನು ದಯವಿಟ್ಟು ಮರಿಬೇಡಿ. ಪ್ರದಕ್ಷಿಣೆ ಹಾಕೋದನ್ನು ಮರಿಬೇಡಿ. ನಿಮ್ಮ ಕುಲದೇವರನ್ನು ಬಲಪಡಿಸ್ಕೊಳ್ಳಿ. ನೀವು ಯಥೇಚ್ಛವಾಗಿ ಮನೆಗಳಲ್ಲಿ ಕ್ಲೀನಾಗೆ ಸಾರಿಸಿ ಎಲ್ಲ ಇದು ಮಾಡಿದ್ದೇವೆ. ತುಪ್ಪ ದೀಪಗಳಿಂದ ಪೂಜೆಯನ್ನು ಮಾಡ್ತಕ್ಕಂಥದ್ದು, ವಾರ ನಿಮ್ಮ ಕುಲದೇವರುಗಳಿಗೆ ಹೋಗ್ತಕ್ಕಂಥದ್ದು, ಹತ್ತಿರದಲ್ಲಿರ್ತಕ್ಕಂಥದ್ದು ಹೋಗ್ರಿ. ಇಲ್ಲ ದೂರದ ಪ್ರಯಾಣ ಮಾಡಬೇಕು ಅಂದರೆ ವರ್ಷಕ್ಕೊಂದ್ಸಲಿ ಆದರೂ ಹೋಗ್ಬಿಟ್ಟು ಬನ್ನಿ. ಎಲ್ಲಾದರೂ ನಿಮ್ಮ ಕುಲದೇವರ ಗ್ರಾಮ ದೇವತೆಗಳಿಗೆ ಅತಿಯಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಸಿಂಹರಾಶಿಯಲ್ಲಿ ಸೂರ್ಯನ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಸೂರ್ಯ ನಮಸ್ಕಾರಂಗೆ ಓಂ ನಮೋ ಭಾಸ್ಕರಾಯ ವಿದ್ಮಹೆ ಸಹಸ್ರಲಕ್ಷ್ಮೀಶ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತು ಜಪಾ ಕುಸುಮ ಸಂಕಾಶಂ ಕಾಶುಪೇ ಮಹಾದ್ಯುತಿಂ ತಮೋರಿನ್ ಸರ್ಪ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಆ ದಿವಾಕರನ ಒಂದು ಶ್ಲೋಕವನ್ನು ಪಠನೆ ಮಾಡ್ತಕ್ಕಂಥದ್ದು ಮರಿಬೇಡಿ ಸಿಂಹರಾಶಿಯವರು. ಯಾಕಂದರೆ ನಿಮ್ಮ ರಾಶಿಯಲ್ಲೇ ನಡೀತಾ ಇರ್ತಕ್ಕಂಥದ್ದು ಕೇತುಗ್ರಸ್ತ ಚಂದ್ರಗ್ರಹಣ. ಹಾಗಾಗಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಒಳ್ಳೆದು ಮಾಡಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಈ ರಾಶಿಯವರಿಗೆ ಈ ಚಂದ್ರಗ್ರಹಣ ಎಷ್ಟು ಶುಭ ಎಷ್ಟು ಅಶುಭ? ಖಂಡಿತವಾಗೂ ನೋಡಿ, ಕನ್ಯಾ ರಾಶಿಯವರಿಗೆ ತುಂಬ ದುಡ್ಡು ಫೋಲ್ ಆಗ್ತಕ್ಕಂಥದ್ದು ಜಾಸ್ತಿ. ಯಾವುದಾದ್ರು ಒಂದು ಆಸ್ತಿಗೆ ತೊಗೊಂಡೋಗಿ ನೀವು ದುಡ್ಡು ಹಾಕಿದ್ರು ಕೂಡ ಅದು ನಿಮಗೆ ಕೈಗೆ ಸೇರ್ತಕ್ಕಂಥದ್ದಾಗಲ್ಲ. ಬೇರೆಯವ್ರಿಗೆ ನೀವು ಈಸ್ಕೊಡ್ತಕ್ಕಂಥದ್ದು ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಈ ಸಂವತ್ಸರದಲ್ಲಿ ಅಂದರೆ ಯುಗಾದಿ ಒಳಗಡೆ ಗಂಟ ಯಾರಿಗೂ ನೀವು ಪಾಲುದಾರರಾಗಿ ಆಗೋಕ್ಕೆ ಹೋಗ್ಬೇಡಿ. ಹುಷಾರಾಗಿರಿ. ಯಾವುದಾದ್ರು ಜಮೀನು ಖರೀದಿ ಮಾಡಬೇಕಾದ್ರೆ, ಸೈಟು ಖರೀದಿ ಮಾಡಬೇಕಾದ್ರೆ 1 ಸಲ 2 ಸಲ 3 ಸಲ ಯೋಚನೆ ಮಾಡಿ ಸ್ವಲ್ಪ ಹುಷಾರಾಗಿರಿ. ಖಂಡಿತವಾಗೂ ನಿಮಗೆ ಒಳ್ಳೆಯದಾಗುತ್ತೆ. ನೀವು ಅನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು ಯಾವ ರೀತಿ ಅಂತಂದರೆ, ಕಾಲಭೈರೇಶ್ವರನ ದರ್ಶನ ಮಾಡ್ತಕ್ಕಂಥದ್ದು, ಗುರುವಿನ ಸಾನ್ನಿಧ್ಯ ಇರ್ತಕ್ಕಂಥ ಯಾವುದಾದ್ರು ಗುರುವಿನ ಮಂತ್ರವನ್ನು ಹೇಳ್ತಕ್ಕಂಥದ್ದು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ, ಗುರುವೇ ಸರ್ವಲೋಕಾನಾಂ ವಿಜಯಸೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಆ ದಕ್ಷಿಣಾಮೂರ್ತಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ದಕ್ಷಿಣ ಮೂರ್ತಿಗೆ ದರ್ಶನವನ್ನು ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವರು ಮಾಡಿದಾಗ ಖಂಡಿತವಾಗೂ ನಿಮಗೆ ಶುಭ ಫಲ ಉಂಟು, ಒಳ್ಳೆಯದಾಗುತ್ತೆ. ಗುರುಜಿ, ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಈ ರಾಶಿಯವರಿಗೆ ಈ ಕೇತುಗ್ರಸ್ತ ಚಂದ್ರಗ್ರಹಣ ಅನ್ನೋದು ಎಷ್ಟು ಶುಭ ಎಷ್ಟು ಅಶುಭ? ಖಂಡಿತ ನೋಡಿ, ತುಲಾ ರಾಶಿಯಲ್ಲಿರ್ತಕ್ಕಂಥ 3 ನಕ್ಷತ್ರದಲ್ಲಿ ವಿಶಾಖ ನಕ್ಷತ್ರ, ಚಿತ್ತಾ ನಕ್ಷತ್ರ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಿಮಗೆ ಈ ವರ್ಷ ಈ ಸಂವತ್ಸರ ಯುಗಾದಿ ಸಂವತ್ಸರ ಬರೋಳಗಡೆ ಒಳ್ಳೆ ಯೋಗಕಾರಕವಾಗಿರ್ತಕ್ಕಂಥವ್ನು ಶುಕ್ರನ ದಶೆಯೇ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಯಾರ್ಯಾರು ಪುತ್ರ ಸಂತಾನ ಇಲ್ಲದೆ ಇರ್ತಕ್ಕಂಥವ್ರಿಗೆಲ್ಲ ಪುತ್ರ ಸಂತಾನ ಯೋಗಕಾರಕನಾಗಿರ್ತಕ್ಕಂಥ ಶುಕ್ರ ಉಚ್ಚ ಸ್ಥಾನಕ್ಕೆ ಹೋಗಿದ್ದಾನೆ. ತುಂಬ ಚೆನ್ನಾಗಾಗುತ್ತೆ. ಆಸ್ತಿ ಖರೀದಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ಜಾಬ್ ಸಿಗ್ತಕ್ಕಂಥದ್ದು, ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು. ರಾಜಕಾರಣಿಗಳಿಗಂತೂ ತುಂಬ ಶುಕ್ರನ ಒಂದು ದೇಶ ಚೆನ್ನಾಗಿದೆ. ಫ್ಲೈಟಲ್ಲಿ ಓಡಾಡ್ತಕ್ಕಂಥ ಯೋಗ ಫಲ. ಯಾಕಂದರೆ
ಯಾರ್ಯಾರು ವಿಮಾನದಲ್ಲಿ ಓಡಾಡ್ತೀರಿ ಅವ್ರಿಗೆ ರಾಹು ಕೇತುಗಳ ಅನುಗ್ರಹ ಇದ್ರೇ ಫ್ಲೈಟಲ್ಲಿ ಓಡಾಡೋಕ್ಕಂಥ ಯೋಗ ಫಲ. ಅಂಥವ್ರಿಗೂ ಕೂಡ ಶುಕ್ರನ ದಶೆ ಇರ್ತಕ್ಕಂಥದ್ದು, ನೀವು ಫ್ಲೈಟಲ್ಲಿ ಓಡಾಡ್ತಕ್ಕಂಥದ್ದು, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಜಾಬ್ ಸಿಗ್ತಕ್ಕಂಥದ್ದು, ಶುಕ್ರನ ದಶೆ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಖಂಡಿತವಾಗಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ವಿಶೇಷವಾಗಿ ಒಂದು ಪೂಜೆ ಕೊಡಿ, ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ. ಗುರುಜಿ, ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ ಈ ಚಂದ್ರಗ್ರಹಣ, ಅದರಲ್ಲೂ ರಕ್ತಸಿಕ್ತ ಚಂದ್ರಗ್ರಹಣ ಎಷ್ಟು ಶುಭ ಎಷ್ಟು ಅಶುಭ? ನೋಡಿ, ವೃಶ್ಚಿಕ ರಾಶಿಯಲ್ಲಿ ಪಂಚಮ ರಾಶಿಯಲ್ಲಿ ವಕ್ರದಲ್ಲಿ ಗುರು ಇರ್ತಕ್ಕಂಥದ್ದು, ಮನಸ್ಕಾರಕ ಚಂದ್ರ ಅಷ್ಟೊಂದು ಚೆನ್ನಾಗಿರಲ್ಲ, ಮಿಶ್ರ ಫಲವನ್ನು ಕೊಡ್ತಕ್ಕಂಥದ್ದು. ಒಂದ್ಸಲಿ ಕೋಪದಲ್ಲಿರ್ತಾರೆ, ಒಂದ್ಸಲಿ ಅಳ್ತಾ ಇರ್ತೀರಿ. ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದಲ್ಲಿರ್ತಕ್ಕಂಥವ್ರು ವೃಶ್ಚಿಕ ರಾಶಿಯಲ್ಲಿ ಒಂದೊಂದ್ಸಲಿ ಖುಷಿಯಾಗಿರ್ತೀರಿ, ಒಂದೊಂದ್ಸಲಿ ವ್ಯತಿರಿಕ್ತವಾಗಿ ಕೋಪ ರಿವರ್ಸ್ ಆಗಿಬಿಡ್ತೀರಿ. ಮಕ್ಳುಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ನೀವು ವಿಚಲಿತರಾಗ್ತೀರಿ, ಮನಸ್ಸು ನೆಮ್ಮದಿ ಹಾಳು ಮಾಡ್ಕೋತೀರಿ. ಬಚ್ಚಲ್ ಮನೆಗೆ ಹೋದಾಗ ಸ್ವಲ್ಪ ಹುಷಾರಾಗಿರಬೇಕು. ಕಾಲುಗಳು ಬೆಂಕಿ ಅವಘಡಗಳು ಸಂಭವಿಸ್ತಕ್ಕಂಥದ್ದು ಅನುರಾಧ ನಕ್ಷತ್ರದಲ್ಲಿ. ಹುಷಾರಾಗಿರಿ, ಕೇರ್ಫುಲ್ಲಾಗಿರಿ. ಸ್ಕಂದನ ಮಂಗಳ ಗ್ರಹ ನಿಮ್ಗೆ ಅಧಿಪತಿ. ಸ್ಕಂದನ ಆಲಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆ ಮಾಡ್ತಕ್ಕಂಥದ್ದು ಮಾಡಿ, ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ. ಗುರುಜಿ, ಇನ್ನು ಮುಂದಿನ ರಾಶಿ ಧನುರ್ ರಾಶಿ. ಈ ರಾಶಿಯವರಿಗೆ ಈ ಚಂದ್ರಗ್ರಹಣ ಯಾವ ರೀತಿ ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋಗುತ್ತೆ? ಎಷ್ಟು ಶುಭ ಎಷ್ಟು ಅಶುಭ? ನೋಡಿ, ಧನುಷ್ ರಾಶಿಯಲ್ಲಿರ್ತಕ್ಕಂಥ ಉತ್ತರಾಷಾಢ ನಕ್ಷತ್ರ, ಪೂರ್ವಾಷಾಢದ್ದು ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಈ ಮೂರೂ ನಕ್ಷತ್ರದಲ್ಲಿರ್ತಕ್ಕಂಥ ಹೆಣ್ಮಕ್ಳುಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಗಂಡು ಮಕ್ಳಿಗೂ ಅನ್ವಯಿಸುತ್ತೆ. ನಿಮ್ಮ ಸೂಕ್ಷ್ಮವಾಗಿರ್ತಕ್ಕಂಥ ಜಾಗದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ವೈರಸ್ಗಳು ಕಾಣಿಸ್ತಕ್ಕಂಥದ್ದು, ಗುಪ್ತ ಜನಾಂಗಗಳಿಗೆ ನೋವಾಗ್ತಕ್ಕಂಥದ್ದು, ಗುಳ್ಳೆಗಳಾಗ್ತಕ್ಕಂಥದ್ದು, ಜಾಸ್ತಿ ಒಂದು ವ್ಯತಿರಿಕ್ತವಾಗಿರ್ತಕ್ಕಂಥ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥದ್ದು, ಮಾನಸಿಕವಾಗಿ ಕುಗ್ಗೋಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಹುಷಾರಾಗಿರಿ, ಕೇರ್ಫುಲ್ಲಾಗಿರಿ. ಯಾಕಂದರೆ ಮನಸ್ಕಾರಕ ಚಂದ್ರ ಗುರು ಅಧಿಪತಿ ಆದ್ರೂ ಕೂಡ ಮನಸ್ಕಾರದಲ್ಲಿ ಚಂದ್ರನ ಕೂತ್ಕೊಂಡಿರ್ತಕ್ಕಂಥದ್ದು. ಹುಷಾರಾಗಿರಿ. ಗೋಮಾತೆಯನ್ನು ಪೂಜೆ ಮಾಡ್ತಕ್ಕಂಥದ್ದು ಮರಿಬೇಡಿ. ಎಲ್ಲಿ ಹಳ್ಳಿ ಕಾರು ಹಸುಗಳಿದ್ದಾವೆ ಅಂದರೆ ಸೀಮೆ ಹಸುಗಳು ಬೇಡ, ಎಲ್ಲಿ ಹಳ್ಳಿ ಕಾರು ನಾಟಿ ಹಸುಗಳಿರ್ತಾವೋ ಅಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪಾದಗಳನ್ನು ತೊಳೆದು, ಮುಖಗಳನ್ನು ತೊಳೆದು, ಬಾಲಗಳನ್ನು ತೊಳೆದು, ಅರ್ಶಿನ ಕುಂಕುಮ ಹಾಕಿ ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಮಾಡಿದಾಗ 333 ಕೋಟಿ ದೇವಾನ ದೇವತೆಗಳ ಆಶೀರ್ವಾದ ನಿಮಗಿರುತ್ತೆ. ಆ ಬಾಲವನ್ನು ತಲೆ ಮೇಲೆ ಹೊಡ್ಕೊಳ್ತಕ್ಕಂಥದ್ದು. ಆ ಹಸು ಏನಾದ್ರು ಒದಿದಿಲ್ಲ ಅಂದರೆ ಹೊಟ್ಟೆ ಒಳಗಡೆಯಿಂದ ಒಂದ್ಸಲಿ ನುಗ್ತಕ್ಕಂಥದ್ದು ಮಾಡಿ, ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ. ಗುರುಜಿ, ಇನ್ನು ಮುಂದಿನ ರಾಶಿ ಮಕರ ರಾಶಿ. ಈ ರಾಶಿಯವರಿಗೆ ಈ ಚಂದ್ರಗ್ರಹಣ ಎಷ್ಟರ ಮಟ್ಟಿಗೆ ಶುಭ ಎಷ್ಟರ ಮಟ್ಟಿಗೆ ಅಶುಭ? ನೋಡಿ, ಮಕರ ರಾಶಿಗೆ ಶನಿ ಬಿಡುಗಡೆ ಆಗಿಬಿಟ್ಟಿದ್ದಾನೆ. ನೀವು ಚೆನ್ನಾಗಿರಿ ಅಂತ ಸ್ವಸ್ಥಾನದಲ್ಲೇ ಬಿಟ್ಬಿಟ್ಟಿದ್ದಾನೆ. ಹಾಗಾಗಿ ಶುಕ್ರನ ದಶೆ ಚೆನ್ನಾಗಿದೆ, ಗುರುಬಲ ಚೆನ್ನಾಗಿದೆ. ಯೋಗಕಾರಕನಾಗಿರ್ತಕ್ಕಂಥ ಶುಕ್ರನ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ. ನಿಮಗೆ ಹೋದ ವರ್ಷ ಏನೇನು ಕಳ್ಕೊಂಡಿದ್ದೀರೋ ಈ ಸಂವತ್ಸರದಲ್ಲಿ ನೀವು ಖಂಡಿತವಾಗೂ ಅದೆಲ್ಲ ನಿಮಗೆ ಯೋಗಕಾರಕವಾಗಿರ್ತಕ್ಕಂಥದ್ದು. ಶನಿ ಬಿಡುಗಡೆ ಆಗಿರೋದ್ರಿಂದ ನಿಮಗೆಲ್ಲರಿಗೂ ತುಂಬ ಚೆನ್ನಾಗಾಗುತ್ತೆ. ಆದರೂ ಕೂಡ ಸ್ವಸ್ಥಾನ ಅಂದರೆ ನಮ್ಮ ಮನೆ, ಅವನ ಹೃದಯದನೇ ದೇಹನೇ ಅವನ ಮನೆ. ಅವನು ಯಾವಾಗ ಬೇಕಾದ್ರೆ ಬರ್ತಾನೆ, ಯಾವಾಗ ಬೇಕಾದ್ರೆ ಹೋಗುತ್ತೆ. ಮಕರ ಮತ್ತು ಕುಂಭರಾಶಿಯವರಿಗೆ ಶನಿನೇ ಅಧಿಪತಿ. ಹಾಗಾಗಿ ನೀವು ಕೇರ್ಫುಲ್ಲಾಗಿರಿ. ಯಾವಾಗಲೂ ಕೇಸರಿಯನ್ನು ಹಣೆಗಿಡ್ತಾ ಇರಿ. ಶನೇಶ್ವರನ ಆಲಯಕ್ಕೆ ಹೋಗ್ಬಿಟ್ಟು ಬರ್ತಾಯಿರಿ. ಆಂಜನೇಯನ ನಾಮಾಮೃತವನ್ನು ಪಠನೆ ಮಾಡ್ತಕ್ಕಂಥದ್ದು. ಕಲಿಯುಗ ವರದನೆ ಅಂತನ್ನೋದು ಚಿರಂಜೀವಿ ಅಂತಕ್ಕಂಥವನೇ ಹನುಮ. ಆ ಹನುಮನ ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಗುರುಜಿ, ಇನ್ನು ಮುಂದಿನ ರಾಶಿ ಕುಂಭರಾಶಿ. ಈ ರಾಶಿಯವರಿಗೆ ಈ ಚಂದ್ರಗ್ರಹಣ ಇದೆ, ಇದು ಎಷ್ಟರ ಮಟ್ಟಿಗೆ ಶುಭ ಮತ್ತು ಅಶುಭ? ಖಂಡಿತವಾಗೂ ನೋಡಿ, ಕುಂಭರಾಶಿಯವರಿಗೆ ಅಪವಾದಗಳು ಜಾಸ್ತಿ. ಅವ್ರು ಚೆನ್ನಾಗಿದ್ದರೂ ಕೂಡ ಅವ್ರ ಮೇಲಧಿಕಾರಿಗಳು ನೀನು ಇಂಥ ಕೆಲಸನೇ ಮಾಡಿದೆ, ನೀನು ಇದೇ ಥರ ಮಾಡಿದೆ, ತಪ್ಪು ಮಾಡಿದೆ, ನೀನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು ಕೂಡ ಅವನಿಗೆ ಅಪಾದನೆಗಳು ಜಾಸ್ತಿ. ಮತ್ತು ಸ್ನೇಹಿತರುಗಳಿಂದ ತೊಂದರೆ ಆಗ್ತಕ್ಕಂಥದ್ದು, ನೋವಾಗ್ತಕ್ಕಂಥದ್ದು ಜಾಸ್ತಿ. ಮಾನಸಿಕವಾಗಿ ತುಂಬ ಪ್ರೀತಿಸ್ತಾ ಇರ್ತಕ್ಕಂಥ ಹೆಣ್ಮಗಳು ಪ್ರಪೋಸ್ ಮಾಡಿರ್ತಾಳೆ, ಅವನಿಗೆ ಹುಡುಗ ಮೋಸ ಮಾಡ್ತಕ್ಕಂಥದ್ದು, ಹುಡುಗನಿಗೆ ಹುಡುಗಿ ಮೋಸ ಮಾಡ್ತಕ್ಕಂಥದ್ದು ಜಾಸ್ತಿ ನಡೆಯುತ್ತೆ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಇಂಥ ಒಂದು ಅಶುಭ ಕಾಲ ಇರೋದ್ರಿಂದ, ಅಷ್ಟಮದಲ್ಲಿ ಶನಿ ಇರೋದ್ರಿಂದ, ಶತಭಿಜ ನಕ್ಷತ್ರ ಧನಿಷ್ಠ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ನೀವೆಲ್ಲರೂ ಶನೇಶ್ವರನ ಆಲಯಕ್ಕೆ ಹೋಗಿ ಅಲ್ಲಿ ಒಂದು ಎಳಬತ್ತಿಯನ್ನು ಅಂಟಿಸ್ತಕ್ಕಂಥದ್ದು, ಕೂಷ್ಮಾಂಡದ ದೀಪಗಳನ್ನು ಅಂಟಿಸ್ತಕ್ಕಂಥದ್ದು, ರಾಹು ಕಾಲದಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ತುಪ್ಪ ಮತ್ತು ಕೇಸರಿಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಗುರುಜಿ, ಇನ್ನು ಕೊನೆಯ ರಾಶಿ ಕುಂಭರಾಶಿ. ಈ ರಾಶಿಯವರಿಗೆ ಈ ಚಂದ್ರಗ್ರಹಣ ಎಷ್ಟರ ಮಟ್ಟಿಗೆ ಶುಭ ಮತ್ತು ಅಶುಭ? ಇವಾಗ ಕುಂಭರಾಶಿ ಹೇಳ್ಬಿಟ್ಟೆ, ಮೀನರಾಶಿಗೆ ಹೋಗ್ಬಿಡೋಣ. ಮೀನರಾಶಿಗೆ ಹೋಗೋಣ. ಮೀನರಾಶಿಯಲ್ಲಿ ಕಡೆಯ ರಾಶಿ ಆಗಿರ್ತಕ್ಕಂಥದ್ದಲ್ಲಿ ಮೀನರಾಶಿಗೆ ಗುರು ಅಧಿಪತಿಯಾಗಿದ್ರು ಕೂಡ ಮಿಶ್ರ ಫಲವನ್ನು ಕೊಡ್ತಾನೆ. ಮಾನಸಿಕವಾಗಿ ಚಿಂತೆ ಜಾಸ್ತಿ ಆಗುತ್ತೆ, ಅನಾರೋಗ್ಯ ಕಾಡ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ನೀವೆಲ್ಲರೂ
ಆ ಗುರುವಿನ ಸ್ಥಾನ ಇರ್ತಕ್ಕಂಥದ್ದು, ಅಂದರೆ ದತ್ತನ ಆಲಯಕ್ಕೆ ಹೋಗ್ತಕ್ಕಂಥದ್ದು, ದತ್ತಾತ್ರೇಯನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗುತ್ತೆ. ಅಕಸ್ಮಾತ್ ದತ್ತನ ವಿಗ್ರಹ ಸಿಕ್ಕಿಲ್ಲ, ದತ್ತ ದೇವಾಲಯ ಸಿಕ್ಕಿಲ್ಲ, ಏನು ಮಾಡಬೇಕು ಗುರುಗಳೇ ಅಂತ ಕೇಳ್ತಾರೆ. ಅರಳಿ ವೃಕ್ಷದ ಶುಕ್ರ ಇರ್ತಕ್ಕಂಥದ್ದು ಸ್ಥಾನ, ಅತ್ತಿ ಮರದಲ್ಲಿ ಗುರು ಇರ್ತಕ್ಕಂಥದ್ದು, ಗುರು ಮತ್ತು ಶುಕ್ರ ಈ ಎರಡೂ ವೃಕ್ಷಗಳು ಇರ್ತಕ್ಕಂಥ ಸಾನ್ನಿಧ್ಯ. ಅರಳಿ ವೃಕ್ಷದಲ್ಲೂ ಕೂಡ ಗುರು ವಾಸವಾಗಿರ್ತಕ್ಕಂಥದ್ದು, ಶ್ರೀ ವೃಕ್ಷ ಅಂತಕ್ಕಂಥದ್ದು ಅದು ಮಹಾವಿಷ್ಣುವನ್ನು ನೆಲೆಸಿರ್ತಕ್ಕಂಥ ಯೋನಿ ಆಕಾರದಲ್ಲಿರ್ತಕ್ಕಂಥ ನನ್ನ ತಾಯಿ ಜಗನ್ಮಾತೆ ಇರುವಂಥ ಸ್ಥಳ ಅತ್ತಿ ವೃಕ್ಷ, ಅರಳಿ ವೃಕ್ಷದಲ್ಲಿ. ಹಾಗಾಗಿ ದಯವಿಟ್ಟು ಈ ಎರಡು ವೃಕ್ಷಗಳಿಗೆ ಪೂಜೆಯನ್ನು ಮಾಡಿದಾಗ ಮೀನರಾಶಿಯಲ್ಲಿರ್ತಕ್ಕಂಥ ದೋಷ ನಿವಾರಣೆಗೆ ಈ ಮೂರೂ ನಕ್ಷತ್ರದಲ್ಲಿ ಉತ್ತರಾಭಾದ್ರ, ಪೂರ್ವಭಾದ್ರ, ರೇವತಿ ನಕ್ಷತ್ರ, ಈ ಮೂರೂ ನಕ್ಷತ್ರದಲ್ಲಿರ್ತಕ್ಕಂಥ ಮೀನರಾಶಿಯವರಿಗೆ ತುಂಬ ಅತಿರೇಕವಾಗಿರ್ತಕ್ಕಂಥ ಫಲವನ್ನು ಕೊಡ್ತದೆ. ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಿಮಗೆ. ಗುರುಜಿ, ಇನ್ನು ಕೊನೆಯದಾಗಿ ಏನು ಈ ಚಂದ್ರಗ್ರಹಣ ಸಂಭವಿಸ್ತಾ ಇದೆ, ಗೋಚರಿಸ್ತಾ ಇದೆ, ಇದನ್ನ ಬರೀ ಕಣ್ಣಿಂದ ನೋಡ್ಬೋದಾ? ಕೆಲವೊಂದಷ್ಟು ಜನ ತುಂಬಾ ಕೇಳ್ತಾನೆ ಇರ್ತಾರೆ, ಯಾವುದೇ ಒಂದು ಗ್ರಹಣ ಆದರೆ ಅದನ್ನ ಬರೀ ಕಣ್ಣಿಂದ ನೋಡ್ಬೋದಾ, ಏನು ಅಪಾಯ ಆಗಲ್ವಾ ಅಂತ. ಖಂಡಿತವಾಗೂ ಚಂದ್ರಗ್ರಹಣನ ಬರೀ ಕಣ್ಣಿನಿಂದ ನೋಡ್ಬೋದು. ಯಾಕಂದರೆ ಶಾಂತಿಕಾರಕ, ಮನಸ್ಕಾರಕ. ಅವನು ಇನ್ನು ಸೂರ್ಯಗ್ರಹಣವನ್ನು, ರಾಹುಗ್ರಸ್ತ ಸೂರ್ಯಗ್ರಹಣವನ್ನು ನೇರ ಕಣ್ಣಿನಿಂದ ನೋಡೋಕ್ಕಾಗಲ್ಲ, ಸುಟ್ಟೋಗ್ತದೆ. ಒಳಗಡೆ ಇರ್ತಕ್ಕಂಥ ಲೆನ್ಸು ಏನಿದೆ ಅದನ್ನು ಬರ್ನ್ ಆಗ್ತಕ್ಕಂಥದ್ದು. ಆದರೆ ಚಂದ್ರಗ್ರಹಣದಲ್ಲಿ ನೇರವಾಗಿ ನೋಡ್ತಕ್ಕಂಥದ್ದು. ಅಕಸ್ಮಾತ್ ನೀವು ನೋಡೋಕ್ಕಾಗಿಲ್ಲ ಅಂದರೂ ಕೂಡ ಗಂಜಳ ಇದೆಯಲ್ಲ, ಹಸುವಿನ ಗಂಜಲ, ನಾಟಿ ಹಸುವಿನ ಗಂಜಲ, ಅದಕ್ಕೆ ಸ್ವಲ್ಪ ಸಗಣಿಯನ್ನು ಮಿಕ್ಸ್ ಮಾಡಿಕೊಂಡು ಆ ನೀರಿನಿಂದ ಚಂದ್ರವನ್ನು ನೋಡ್ತಕ್ಕಂಥದ್ದು ಮಾಡಿ ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಈ ಪಂಚಗವ್ಯ ಅಂತಕ್ಕಂಥದ್ದು ಮನುಷ್ಯನಿಗೆ ತುಂಬ ಒಳ್ಳೆಯದು. ಆ ಒಂದು ಎರಡು ಇದನ್ನು ನಾವು ಎರಡು ಸಗಣಿ ಮತ್ತು ಗಂಜಲವನ್ನು ನಾವು ಮಿಶ್ರಣ ಮಾಡಿಕೊಂಡು ನಾವು ಚಂದ್ರನ ನೋಡಿದಾಗ ನಮಗೆ ಶುಕ್ರನ ದಶೆ ಪ್ರಾಪ್ತಿ ಆಗ್ತಕ್ಕಂಥದ್ದು. ಕೆಲವ್ರಿಗೆ ಗೊತ್ತೇ ಇಲ್ಲ, ಹೌದಾ ಇದರಲ್ಲೂ ನೋಡ್ಬೋದು ಅಂತ. ಖಂಡಿತವಾಗಿ ನೋಡಿ. ಆವಾಗ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ತೊಂದರೆಗಳೇ ಇದ್ರೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು. ಆ ಚಂದ್ರನ ಅಲ್ಲಿಂದ ದರ್ಶನ ಮಾಡ್ತಕ್ಕಂಥದ್ದು. ಯಾಕಂದರೆ ಮೂಲನೇ, ಸೃಷ್ಟಿಯ ಮೂಲನೇ ಆ ಗೋಮಾತೆ, ಜಗನ್ಮಾತೆ, ಆ ಒಂದು ಸಾನ್ನಿಧ್ಯ. ಅಲ್ಲಿಂದ ನೋಡಿದಾಗ ಖಂಡಿತವಾಗೂ ನಿಮಗೆಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. ಎಸ್ ಗುರುಜಿ, ಏನು ಈ ಕೇತುಗ್ರಸ್ತ ಚಂದ್ರಗ್ರಹಣ ಅನ್ನೋದನ್ನ ಎಲ್ಲರೂ ಸಹ ಒಂದು ರೀತಿ ಅಪಾಯ, ಅದರಿಂದ ಸಾಕಷ್ಟು ಪ್ರಭಾವ ಬೀರುತ್ತೆ ಅನ್ನೋಂಥದ್ದೇ ಹೇಳ್ತಾ ಇದ್ರು. ಆದರೆ ನಾನು ಪ್ರಪ್ರಥಮ ಬಾರಿಗೆ ಏನು ಈ ಚಂದ್ರಗ್ರಹಣ ಅನ್ನೋದು ಸೃಷ್ಟಿ ಆಯಿತು, ಅದಾದಮೇಲೆ ನಿಮ್ಮ ಬಾಯಿಂದನೇ ಕೇಳಿದ್ದು ಅಷ್ಟು ಅಪಾಯ ಏನೂ ಆಗಲ್ಲ, ಎಲ್ಲವೂ ಸಹ ಒಳತೆ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರೆ. ಅದೇ ರೀತಿಯಾಗಿ ಗರ್ಭಿಣಿಯರಾಗಿರ್ಬೋದು, ಪ್ರಕೃತಿಯಲ್ಲಾಗಿರ್ಬೋದು, ದೇವಸ್ಥಾನದಲ್ಲಾಗಿರ್ಬೋದು ಯಾವುದೇ ರೀತಿ ಪ್ರಭಾವ ಆಗಲ್ಲ ಅನ್ನುವಂಥದ್ದನ್ನು ಸಹ ತಿಳಿಸ್ಕೊಟ್ರಿ. ಇಷ್ಟೊತ್ತವರೆಗೂ ಈ ಕೇತುಗ್ರಸ್ತ ಚಂದ್ರಗ್ರಹಣ ಅಂದರೆ ಮಂಗಳವಾರ ಸಂಭವಿಸ್ತಾ ಇರುವಂತಹ ಈ ಚಂದ್ರಗ್ರಹಣದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಗುರುಜಿ. ನಿಮಗೂ ನಿಮ್ಮ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ, ಆ ಮಲೆ ಮಹದೇಶ್ವರನ, ಆ ರೇಣುಕ ಎಲ್ಲಮ್ಮನ ಆಶೀರ್ವಾದ ಇರಲಿ. ಇಡೀ ಪ್ರಕೃತಿ ಎಲ್ಲ ಸುಭಿಕ್ಷಿತವಾಗಿರಲಿ, ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ. ವೀಕ್ಷಕರೇ,